ನೀವು ನೋಡಿದ್ ಬೆಸ್ಟ್ MLA ಯಾರಿದೆ? ಅವರು ಮಂಜುನಾಥ್ ಗೌಡ. ಯಾರು ಅವಾಗ JDS ಅಲ್ಲಿ JDS ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ, ಭ್ರಷ್ಟಾಚಾರ ಎಲ್ಲ ಓಕೆ. ನೀವು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ನಾವು ನೋಡಿದಾಗ ಅವರು ಮತ್ತೆ ನಂಜೇಗೌಡರ ನಡುವೆ ಯಾಕೆ ಜಗಳ ನಡೀತಿರ್ತೀವಿ, ಯಾವಾಗಲೂ ಮಾತು ಫೈಟ್ ಜೋರು. ಅದೇ ಇನ್ನು ಅವ್ರು ಬಂದ್ರೆ ಇವ್ರು ಗೆಲ್ಲಕ್ ಆಗದಿಲ್ಲಲ್ಲ. ಅವ್ರು ಒಳ್ಳೆ ಇದ್ ಮಾಡ್ತಾರೆ, ಭ್ರಷ್ಟಾಚಾರ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಇದಲ್ಲ. ಅವ್ರೇನು 247 ಓಟಲ್ಲಿ ಸೋತ್ರು. ಎಲ್ಲಿ ಸರ್ ಅವ್ರು ಸೋತಿದ್ದಿಲ್ಲ. ಇದ್ರಲ್ಲಿ ಫಸ್ಟ್ ಟಿವಿಲೆಲ್ಲ ಅನೌನ್ಸ್ ಆಗಿದೆ ಮಂಜುನಾಥ್ ಗೌಡ್ರೆ ವಿನ್ ಅಂತ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ. ಇವರು ವಿನ್ ಆಗ್ತಾರೆ. ಅಲ್ಲ, ವೋಟಿಂಗ್ ಕಂಪ್ಲೀಟ್ ಆಗೋಗಿತ್ತಾ ಕೌಂಟಿಂಗ್? ಕೌಂಟಿಂಗ್ ಆದ್ಮೇಲೆ ತಾನೇ ಎಲೆಕ್ಷನ್ ಆಫೀಸರ್ ತಾನೇ ಇದಕ್ಕ ಏನು ಕರ್ಸ್ತಿರೋದು ಅವರು. ಈಗ ನಿಜಕ್ಕೂ ಅಲ್ಲಿ ಅಕ್ರಮ ನಡೆದಿದೆ ಅಂತ ನೀವು ಸಾಮಾನ್ಯ ವೋಟರ್ ಆಗಿ ಅನ್ಸುತ್ತೆ ಸರ್? ಅಲ್ಲ, ಮೇಲ್ನೋಟಕ್ಕೆ ಅನ್ಸುತ್ತೆ. ಅದೇ ಓಕೆ, ಅದೇನ್ ಬೇಕಾದ್ರೆ ಇರ್ಲಿ ಸರ್. ಏನ್ ಸಮಸ್ಯೆ ಏನು ಸರ್ ನಿಜಕ್ಕೂ ಮಾಲೂರು? ಎಲ್ಲಿ ಸರ್ ಇವಾಗ ಎಲ್ಲೇ ರೋಡ್ಗಳು ಚೆನ್ನಾಗಿಲ್ಲ. ತಾಲೂಕ್ ಆಫೀಸಲ್ಲಿ ಭ್ರಷ್ಟಾಚಾರ, ಏನು ಲಂಚ. ಇವಾಗ ಹೊಸ ರೋಡಲ್ಲಿ ನೀವೇ ಹೋಗಿ ನೋಡಿದ್ರೆ ನಾವು ಗೊತ್ತಾಗೈತದೆ. ಹೊಸೂರ್ ರೋಡ್ ಆಗ್ಲಿ, ಈ ರೋಡ್ ಆಗ್ಲಿ. ಹೋಗಿದ್ದೀವಿ ಸರ್ ಹೊಸೂರು ರೋಡ್ ಆದ್ರೆ ತಿರುಪತಿ, ಚಿಕ್ಕ ತಿರುಪತಿ ಕಡೆ. ಚಿಕ್ಕ ತಿರುಪತಿ ಅಲ್ಲ, ಹೊಸೂರ್ ಮೇನ್ ರೋಡ್ ನೋಡಿ. ತಮಿಳ್ನಾಡು ಬಾರ್ಡರ್ ಚೆನ್ನಾಗಿದೆ, ಕರ್ನಾಟಕ ಬಾರ್ಡರ್ ನಿಂದ ಆಚೆ ನೋಡಿ ಹೆಂಗಿದೆ, ಇಲ್ಲಿ ನೋಡಿ ಹೆಂಗಿದೆ. ಆಗ್ತಾರೆ ಜಲ್ಲಿ ಅದು ಮತ್ತೆ ಹೋಗುತ್ತೆ. ಇದೆಲ್ಲ ಶಾಸಕರ ಗಮನಕ್ಕೆ ತಂದಿದ್ದಾನೆ ಅಂದ್ರೆ ಏನ್ ಸಾರ್ ಮಾಡೋದು? ಅಲ್ಲ, ಹಂಗಲ್ಲ. ಈಗ ಅವ್ರ ಕೆಲಸ ಮಾಡೋದು ಬಿಡೋದು ಸೆಕೆಂಡ್ರಿ ಸರ್. MLAಗಳು ಅಟ್ಲೀಸ್ಟ್ ಜನಕ್ಕೆ ಸಿಕ್ಕಾಗ ವಿಶ್ವಾಸದಿಂದ ಮಾತಾಡ್ಬೇಕು. ಆ ಕೆಲಸ ಮಾತಾಡಿದ್ರೆ ಏನ್ ಸರ್, ಕೆಲಸ ಮಾಡಿದ್ಮೇಲೆ ಮಾತಾಡಿ ಅನ್ಸುತ್ತೆ. ಹೌದು, ಇವ್ರು ಆಡ್ತಾರ, ಕೆಲಸ ಮಾಡ್ತಾರ. ಯಾರು ನಂಜೇಗೌಡರು ಏನ್ ಸುಮ್ನೆ ಅದೇ ನಮ್ ತಾಲೂಕು ಜನ ನಮ್ದು ಅಂತ ಏನ್ ನಾವೇನು ಸುಮ್ನೆ ಟೋಪ್ ಇಕ್ತಾರೆ, ಕೆಲಸ ಏನು ಆಗಲ್ಲ. ನಮ್ ತಾಲೂಕು ಅಂದ್ರೆ ಕೆಲಸ ಮಾಡಿದ್ರಲ್ಲ, ಅಭಿವೃದ್ಧಿ ಮಾಡಿದ್ರಲ್ಲ.